ಕವರ್ ತೆಗೆದ್ಬಿಟ್ಟು ನೋಡಿ ಅಂತ ಅಂದೆ. ಆಗ ಇಲ್ಲೆಲ್ಲ ನಿಂತ್ಕೊಂಡು ಹೆಚ್ಚು ಕಮ್ಮಿ ಒಂದು 40ರಿಂದ 50 ಜನ ರೈತರು ಫೋಟೋ ತಗೊಂಡು ಹೋದ್ರು. ಇದು ಅಣ್ಣ ಇದು ಯಾರು ಹೇಳ್ಕೊಟ್ಟವ್ರು, ಈ ಥರ ಸ್ಟಾರ್ಟರ್ ಬಾಕ್ಸ್ ಒಂದು ಮಿಷಿನ್ ಮನೆ ಮಾಡಿದಂಗೆ ಮಾಡಿದೆಯಲ್ಲ ಅಂತ ಅಂದರು. ಇಲ್ಲ ಅಣ್ಣ, ನನ್ನ ಸ್ವಂತ ನನ್ನ ಮೈಂಡಿಗೆ ಬಂತು. ಇನ್ನು ನಮ್ಮ ತೋಟ ನೋಡಕ್ ಬಂದವರು ಸಾವಯವ ಕೃಷಿ ತೋಟ, ಸಮಗ್ರ ಕೃಷಿ ತೋಟ ಮಾಡಿದ್ದಾರೆ ಅಂತ ನೋಡಕ್ ಬಂದವರು ಫಸ್ಟ್ ಇಲ್ಲಿ ಬತ್ತದಂಗೆ ಅಣ್ಣ ಇದರಲ್ಲಿ ನೀರು ಎಷ್ಟೈತೆ ಅಂತ ಹಿಂಗೆ ಮ್ಯಾಕೆ ಮುಚ್ಚಳ ತೆಗೆದು ನೋಡಕ್ ಬಂದ್ರು. ಆಗ ನಾನು ಅಣ್ಣ ಇದು ನೀರಿಂದಲ್ಲ, ಬನ್ನಿ ತೋರಿಸ್ತೀನಿ ಅಂತ. ಆಗ ನಾನು ಇದು ಈ ಕ್ಯಾಪ್ ಕವರ್ ತೆಗೆದ್ಬಿಟ್ಟು ನೋಡಿ ಅಂತ ಅಂದೆ. ಆಗ ಇಲ್ಲೆಲ್ಲ ನಿಂತ್ಕೊಂಡು ಹೆಚ್ಚು ಕಮ್ಮಿ ಒಂದು 40ರಿಂದ 50 ಜನ ರೈತರು ಫೋಟೋ ತಗೊಂಡು ಹೋದ್ರು. ಇದು ಅಣ್ಣ ಇದು ಯಾರು ಹೇಳ್ಕೊಟ್ಟವ್ರು, ಈ ಥರ ಸ್ಟಾರ್ಟರ್ ಬಾಕ್ಸ್ ಒಂದು ಮಿಷಿನ್ ಮನೆ ಮಾಡಿದಂಗೆ ಮಾಡಿದೆಯಲ್ಲ ಅಂತ ಅಂದರು. ಇಲ್ಲ ಅಣ್ಣ, ನನ್ನ ಸ್ವಂತ ನನ್ನ ಮೈಂಡಿಗೆ ಬಂತು. ತಿಪ್ಟೂರಲ್ಲಿ ಗಾಂಧಿನಗರದಲ್ಲಿ ಬರೀ 1,500 ರೂಪಾಯಿ ಇತ್ತು. ಬರ್ಬೇಕಾದ್ರೆ ಹಾಕ್ಯಂಬಂದೆ. ಇದು ಯಾವ್ದು ಕಾರ ಬಂದೇ ಬರುತ್ತೆ. ಫಸ್ಟ್ ಕ್ಲಾಸಾಗ ಬೋರ್ಡ್ ಫಿಕ್ಸ್ ಮಾಡಿದ್ದೀನಿ. ಒಂದಿಬ್ಬರು ಕೂತ್ಕೊಂಡು ರಿಪೇರಿ ಮಾಡ್ಬೋದು. ಒಂದು 50 ವರ್ಷ ಆದರೂ ಏನೂ ಆಗಲ್ಲ. ಈ ಒಂದು ಬಡಸ್ಥಾನದಲ್ಲಿ ನಮ್ಮ ರೈತರ ಜಾಸ್ತಿ ಬಂಡವಾಳ ಹಾಕಿ ಇದು ಮಾಡೋದಕ್ಕಿಂತ ಈ ಥರ ಒಂದು ಮಿಷಿನಿ ಮನೆ ಮಾಡಿದ್ದೀನಿ. ಎಲ್ಲ ನಾನೇ ಮಾಡ್ಕೊಂಡದ್ದು. ಇಂಚಸ್ ತಾಂಬಂದೆ, ನಾನೇ ಕೂದ್ಬಿಟ್ಟು ಫ್ರೇಮಲ್ಲಿ ನಾನೇ ಇಂಚಸ್ ಹಾಕಿ ನಾನೇ ಹಾಕೊಂಡದ್ದು. ನಾನು ರೌಂಡ್ ಅನ್ನೋದೇ ತಂದಿದ್ದು. ಬರೀ 1,500. ಉಲ್ಟಾ ಹಾಕಿದ್ದೀನಿ. ಇಲ್ಲಿ ಮೇಲೆ ಸೋರಲ್ಲ, ಇದು ಉಲ್ಟಾ ಹಾಕಿದ್ದೀನಿ. ಮತ್ತಿದ ನಾವು ಈಗ ಈ ಜಾಗ ಬೇಡ ಅಂದ್ರು ಮತ್ತೆ ಬೇರೆ ಜಾಗಕ್ಕೆ ಒಂದಡಿ ಉಣಿದ್ದೀನಿ. ಮತ್ತೆ ತಕ್ಕೊಂಡು ಶಿಫ್ಟ್ ಮಾಡ್ಬೋದು. ಸಿಮೆಂಟ್ ಖರ್ಚಾಗಲ್ಲ, ಸಿಮೆಂಟ್ ಇಟ್ಗೆ ಹೊಡೆದೋಗಲ್ಲ, ಇಲ್ಲಿ ಲೇಬರ್ ಕರಿಯಂಗಲ್ಲ, ಆರಾಮಾಗಿ ಎತ್ತಿ ಇಟ್ಕೋಬಹುದು, ಒಬ್ಬರೇ ಎತ್ತಿ ಇಟ್ಕೋಬಹುದು. ಈ ತರ ನಮ್ಮ ರೈತರು ತುಂಬಾ ಸೇಫ್ಟಿ. ಏನು ಒಂದು ಚೂರು ಕರೆಂಟು ಪಾಸ್ ಆಗಲ್ಲ. ಒಳಗಡೆ ಪೀಸ್ ಇಟ್ಟಿದ್ದೀನಿ, ಏನೇನು ಪಾಸ್ ಆಗಲ್ಲ. ಎಷ್ಟೋ ಜನ ಒಂದು 100 ಜನ ನಮ್ಮ ತೋಟಕ್ಕೆ ಬಂದ ರೈತರು ಎಲ್ಲ ಫೋಟೋ ಹೊಡ್ಕೊಂಡು ಹೋಗ್ಯಾರೆ. ಅಣ್ಣ ಒಳ್ಳೆ ನಮ್ಮ ರೈತರಿಗೆ ಒಳ್ಳೆ ಐಡಿಯಾ ಕೊಟ್ಟಿದೆಯಾ, ಇದನ್ನು ಮಾಡಿ. ನಾವೆಲ್ಲೂ ನೋಡಿಲ್ಲ ಈ ತರ ಮಿಷಿನಿ ಮನೆಯ, ಎಲ್ಲೂ ನೋಡಿಲ್ಲ ಅಂತ ತಮಾಷೆಯಾಗಿ ನಗ್ತವ ಫೋಟೋ ತಕೊಂಡು ಹೋಗಿದ್ದಾರೆ. ಹಂಗಾಗಿ ನಮ್ಮ ರೈತರು ಏನೇ ಒಂದು ರೈತ ಕೆಲಸ ಮಾಡ್ಬೇಕಾದ್ರೆ 100 ಬಾರಿ ಯೋಚನೆ ಮಾಡಿ ಕೆಲಸ ಮಾಡಿ.